ಹೆಂಗ್ ಹೊಡೆದಾಗ್ತೀವಿ ಏನು ಎಂತ ಅನ್ನೋದು ತೋರಿಸ್ತಿದ್ದಾಗ ಬರೇ ಸ್ನ್ಯಾಕ್ಸ್ 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 ಅಂದಾಗ ಸ್ನ್ಯಾಕ್ಸ್ ಟೈಮ್ ಅಲ್ಲ ಅವರು ವಿಡಿಯೋದ ಬಂದಿದ್ದೆ ಫಸ್ಟ್ ಟೈಮ್ ರೀಲ್ಸ್ ಮಾಡಕತ್ತಿದ್ದೆ ಫಸ್ಟ್ ಟೈಮ್ ನಮ್ಮ ಪಾರ್ಟ್ನರ್ ಅವರು ಕಲಿಬೇಕನ್ನ ಭಾಳ ಆಸೆ ಅದ ಬಟ್ ಏನ್ ಮಾಡೋದು ಹೇಳ್ರಿ ಸ್ವಲ್ಪ ಅಷ್ಟೊಂದು ದಿನ ಬರ್ಲಿಲ್ಲ ಇಲ್ಲಿ ನಮ್ಮ ಪಾರ್ಟ್ನರ್ ಅವ್ರು ಕುಂತಾರ ಐಸದ ಅವ್ರಿಗೆ ಅವರೇ ಮಾಡ್ತಿರ್ತಾರೆ ನಮ್ಮ ಕೈ ಮಾಡಿಸ್ತಾರಕತ್ತಾರ ಇವಾಗ ಐತಲ್ಲ ಟೇಸ್ಟ್ ಮಾಡ್ತಾರೆ ಇವಾಗ ನಮ್ಮ ಪಾರ್ಟ್ನರ್ ಅವರು ನೋಡ್ರಿ ಯಾವ ತರ ಆಗ್ಯದ ಅನ್ನೋದು ಹೇಳ್ತಾರೆ ನಾನು ಮತ್ತೆ ನಮ್ಮ ಪಾರ್ಟ್ನರ್ ಅವ್ರು ಯಾವ ರೀತಿ ಕಾಣ್ತಿದೆ ಅನ್ನೋದು ಕಾಮೆಂಟ್ ಮಾಡ್ರಿ ನೋಡ್ರಿ ನಮ್ಮ ಪಾರ್ಟ್ನರ್ ಅವ್ರ ಔಟ್ಫಿಟ್ ಅವರು ಹಿಂಗ ರೆಡಿ ಆಗಿದಾರ ಅವ್ರು ರೀಲ್ಸ್ ಮಾಡಕತ್ತಿದ್ದೆ ಫಸ್ಟ್ ಟೈಮ್ ಅಂದ್ರೆ ಮೊದಲ ಏನು ಮಾಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಅವ್ರು ರೀಲ್ಸ್ ಮಾಡಕತ್ತಿದ್ದು ಯಾವ ತರ ಮಾಡ್ತಾರ ಏನ್ರಿ ಇಷ್ಟ ಚೆನ್ನಾಗಿ ಕಾಣ್ತಾ ಇದ್ದೀರಾ ಹೌದಾ ಇಂದ್ರ ಫಸ್ಟ್ ಹೂ ಅಲ್ಲಕ್ಕೆ ಕೈ ಹೊಂಟದ್ಲೇ ನನಗ ಬೈ ಮುಚ್ಚಿ ಸ್ಟಾರ್ಟ್ ರೆಡಿ ಸ್ಟಡಿ ಗೋ ಏನ್ರಿ ಇಷ್ಟ ಚೆನ್ನಾಗಿ ಕಾಣ್ತಾ ಇದ್ದೀರಾ ಹೌದಾ ನನ್ನ ಏನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ನಾವು ಶುರು ಮಾಡ್ತಾ ಇರೋದೇ ಸುಸ್ತಾಗಿ ರೆಡಿ ಆಗಿಬಿಟ್ಟು. ಯಾಕಪ್ಪ ಅಂದ್ರೆ ಇನ್ಮೇಲಿಂದ ಸ್ವಲ್ಪ ಚೆಂದಾಗಿ ರೀಲ್ಸ್ ಮಾಡಬೇಕು ಅಂತ ಅನ್ಕೊಂಡಿವಿ. ಅದರ ಸಲುವಾಗಿ ಜಾಸ್ತಿ ಜನ ಕಮೆಂಟ್ ಆಗ್ಲಾಕತ್ತಿದ್ದಾರೆ ರೀಲ್ಸ್ ಮಾಡ್ರಿ ಅಂತ ಹೇಳಿದ್ರೆ ಅದಕ್ಕೆ ತಗೊಂಡು ರೀಲ್ಸ್ ಮಾಡ್ಬೇಕಂತ ಹೇಳಿ ರೆಡಿ ಆಗಿವಿ. ಏಕ್ ನಂಬರ್ ಅನ್ನೋರಂಗ ಬನ್ನಿ ಇವಾಗ ಶಿಸ್ತಾಗಿ ರೀಲ್ಸ್ ಮಾಡುವ. ಅದಕ್ಕೆ ಶಿಸ್ತು ರೆಡಿಯಾಗಿ ಕೂಡ ನೋಡ್ರಿ ಹೆಂಗೆ ಕಾಣಕತ್ತಿ ಅನ್ನೋದು ನಾನು ಮತ್ತು ನಮ್ಮ ಪಾರ್ಟ್ನರ್ ಅವ್ರು ಯಾವ ರೀತಿ ಕಾಣ್ತಿದೆ ಅನ್ನೋದು ಕಾಮೆಂಟ್ ಮಾಡಿರಿ. ನೋಡಿರಿ ನಮ್ಮ ಔಟ್ಫಿಟ್ ಶಿಸ್ತಾಗಿ ರೆಡಿ ಆಗಿಬಿಟ್ಟು ಇವಾಗ ಐತಲ್ಲ ಒಂದಿಷ್ಟು ಕ್ಯಾಮ್ರಾ ಆ್ಯಂಗಲ್ ನಾವು ಸೆಟ್ ಮಾಡ್ಕೋಬೇಕು ಸ್ಟ್ಯಾಂಡಿಗೆ ಇಟ್ಟಕೆರೆ ಇವಾಗ ಐತಲ್ಲ ವಿಡಿಯೋ ಶುರು ಮಾಡಬೇಕು. ನೋಡಿರಿ ನಮ್ಮ ಪಾರ್ಟ್ನರ್ ಅವ್ರ ಔಟ್ಫಿಟ್ ಅವರು ಹಿಂಗೆ ರೆಡಿ ಆಗಿದ್ದಾರೆ. ನಾವಂತೂ ನಮ್ಮ ಔಟ್ಫಿಟ್ ನೋಡಿದ್ದೆ ಅದ. ಯಾಕಪ್ಪ ಅಂದ್ರೆ ನಾವು ರೀಲ್ಸ್ ಮಾಡೀನಿ ಆಲ್ರೆಡಿ. ಇವಾಗ ನಾನು ಔಟ್ಫಿಟ್ ಅಂತ ನೋಡಿದ್ದೆ ಔಟ್ಫಿಟ್ ಅದ ನೋಡಿ. ಈ ಥರ ಕಾಣಕತ್ತೀನಿ ನಾನು ಶಿಸ್ತಾಗೆ. ಮನೆ ಇವಾಗ ಪಡ ತಳಗೆ ಒಂದು ತಗೊಡು ಒಂದಿಷ್ಟು ರೀಲ್ಸ್ ಮಾಡೋಣ. ಒಂದಿಷ್ಟು ರೀಲ್ಸ್ ತೊಗೊಂಡು ಇಟ್ಕೊಂಡಿನಿ. ಕಾಮಿಡಿ ರೀಲ್ಸ್ ಆಗಿರ್ಬೋದು ಮತ್ತು ನಾರ್ಮಲ್ ರೀಲ್ಸ್ ಆಗಿರ್ಬೋದು, ಎಲ್ಲ ಥರ ರೀಲ್ಸ್ ಆಗಿರ್ಬೋದು ತಗೊಂಡು ನಾನು ಆಲ್ರೆಡಿ. ಮತ್ತು ಇವಾಗ ಐತಲ್ಲ ಮತ್ತು ಇದೇ ಫಸ್ಟ್ ಟೈಮ್ ನಮ್ಮ ಪಾರ್ಟ್ನರ್ ಅವರು ನಾನು ವಿಡಿಯೋದಾಗ ಬರಾಕತ್ತಿದ್ದು. ಅವರು ರೀಲ್ಸ್ ಮಾಡಕತ್ತಿದ್ದೆ ಫಸ್ಟ್ ಟೈಮ್ ಅಂದರೆ ಮೊದಲ ಏನು ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರು ರೀಲ್ಸ್ ಮಾಡಕತ್ತಿದ್ದು ಯಾವ ಥರ ಮಾಡ್ತಾರ ಅವ್ರಿಗೆ ಹೇಳಬೇಕು. ಅದು ಒಂದು ಬ್ಯಾನಿ ಸಿಕ್ಕಾಪಟ್ಟೆ ಎರಡು ನಮ್ಗೆ ಒಂದು ಸರ್ತಿ ಟೇಕ 2 ಟೇಕ್ ಒಳಗೆ ಆದ್ರೆ ಸಾಕು. 3, 4, 5, 6 ಟೇಕ್ ಅಲ್ಲಕತ್ತ ತಿಳ್ಕೊ ತಿರುಗಿ ಹೊಡೆದ ನಾವು ನಿಜ ಹೇಳ್ಬೇಕಂತ ತಲೆ ಕಂಡುಬಿಡ್ತಿರುತ್ತೆ. ಅದಕ್ಕೆ ನೋಡೋಣ ಹೆಂಗಾಗತ್ತೆ ಅನ್ನೋದು. ನಮ್ಮ ಪಾರ್ಟ್ನರ್ ಅವ್ರು ಯಾವ ಥರ ಮಾಡ್ತಾರೋ ನಾವು ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡಕತ್ತೀವಿ. ಏನಾದ್ರು ತಪ್ಪು ತಡೆಗಳಾದ್ರೆ ಕ್ಷಮಿಸ್ಬೇಕು. ಹೊಟ್ಟೆಗೆ ಹಾಕೋಬೇಕು. ನೀವು ಹೊಟ್ಟೆ ಹಾಕೊಂಡು ಕ್ಷಮಿಸಿ ನಮಗೆ ಹಾರೈಸಿ ಮುಂದಕ್ಕೆ ದಬ್ಬೇಕು. ನೀವು ಒಟ್ಟಿಗೆ ಸಪೋರ್ಟ್ ಮಾಡಿ ಒಟ್ಟು ಮುಂದೆ ಕಳಿಸ್ಬೇಕು. ಈಗ ತಗೊಂಡಷ್ಟು ಸ್ಟ್ಯಾಂಡ್ ಎಲ್ಲ ರೆಡಿ ಮಾಡ್ಕೊಂಡು ನಿಂತೀವಿ. ಅದೇ ರೀತಿಯಲ್ಲ ಈಗ ಒಂದಿಷ್ಟು ಶಿಸ್ತು ಒಂದು 4 ರೀಲ್ಸ್ ಅದಾವ. ಇವು 4 ರೀಲ್ಸ್ ಈ ಔಟ್ಫಿಟ್ ಮೇಲೆ ಮತ್ತೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಚೇಂಜ್ ಮಾಡಿ ಮಾಡಬೇಕು. ನಾವು ಅವಾಗ ಮಾಡ್ತಿದ್ವಿ, ನಮಗೆ ರೂಢಿ ಅದ. ನಮ್ಮ ಪಾರ್ಟ್ನರ್ ಅವ್ರು ಇವಾಗ ಫಸ್ಟ್ ಟೈಮ್ ಮಾಡಕತ್ತಾರ. ಆ್ಯಂಡ್ ಹೆಂಗೆ ಮಾಡ್ತಾರೆ ನನಗೇ ಒಂಥರ ಕ್ಯೂರಿಯಾಸಿಟಿ ಅವ್ರು ಯಾವ ಥರ ಮಾಡ್ತಾರೆ ನಾವು ನೋಡ್ಬೇಕಂತ ಹೇಳಿ ನೋಡುವ. ನೀವು ನೋಡಿರಿ ಹೆಂಗಿತ್ತು ಅವ್ರ ಆ್ಯಕ್ಟಿಂಗ್ ಅನ್ನೋದನ್ನು ರೀಲ್ಸ್ ಒಳಗೆ ಬಂದಿರ್ತದೆ. ಅದರೊಳಗೆ ವಾಚ್ ಮಾಡಿರಿ ಅಷ್ಟೇ. ಗಾಯ್ಸ್ ಪಟಪಟದೊಳಗೆ ಮಾಡೋ ಬನ್ನಿ. ಚಂತನ ಅದೇ ಹೇಳ್ತಾರೆ, ಇವೇನು ಮಾಡಲ್ಲ ನಾನು ಅನ್ಕೊಬಿಡ್ರಿ. ಈಗ ಸ್ಟ್ಯಾಂಡಿಗೆ ಇಡ್ತೀನಿ. ಒಂದಿಷ್ಟು ಬಿಹೈಂಡ್ ದ ಸೀನ್ಸ್ ನೋಡಿರಿ. ಕಡ್ದಾಡ್ತಿ ಪಕ್ಕ ಗೊತ್ತಾನ ನನಗೆ. ಅದು ನಾನು ಪಕ್ಕ ಇದ್ದಿದ್ದು. ಅದರ ಈ ಯಾಕೋ ಇನ್ನೇ ಜಸ್ಟ್ ಲೈಟ್ ಅನ್ನೋದು ಅದೊಂದಿಷ್ಟು ದಗಿ ಒಂದು ಅಲಾಗ್ತದೆ. ಮತ್ತು ಐತಲ್ಲ ಲೈಟಿಂಗ್ ಬೇಕಾಗಿತ್ತು ನನಗೆ. ಅದಕ್ಕೆ ಬಾಗಿಲು ತೆಗೆದಿಟ್ಟಿನಿ. ಈಗ ಲೈಟ್ ಬೇಕಾಗಿತ್ತು. ಅದಕ್ಕೆ ನೋಡೋ ಹೆಂಗೆ ಮಾಡ್ತೀವಿ ಏನಿಲ್ಲ ನಾನು ನೋ ಐಡಿಯಾ. ಏನ್ರಿ ಇಷ್ಟ ಚೆನ್ನಾಗಿ ಕಾಣ್ತಾ ಇದ್ದೀರಾ? ಹೌದಾ ಏನ್ರಿ ಇಷ್ಟ ಚೆನ್ನಾಗಿ ಕಾಣ್ತಾ ಇದ್ದೀರಾ? ಹೌದಾ ಇಂದ್ರ ಫಸ್ಟ್ ಹೂ ಅಲ್ಲಕ್ಕೆ ಕೈ ಹೊಂಟದ್ಲೇ ನನಗ ಬೈ ಮುಚ್ಚಿ ಸ್ಟಾರ್ಟ್ ರೆಡಿ ಸ್ಟಡಿ ಗೋ. ಇಲ್ಲಪ್ಪ ಇಲ್ಲ ಹಿಂಗ್ ಕೈ ಆಡಿಸ್ಲಕತ್ತಿನ. ಗೈಸ್ ಫೈನಲಿ ಶಿಸ್ತಾಗಿ ಒಂದಿಷ್ಟು ವಿಡಿಯೋ ಶೂಟ್ ಮುಗಿಸ್ಕೊಂಡು ಸ್ವಲ್ಪ ಮಸ್ತ್ ಮಾಡಿಲ್ಲ ನಾವು ನಿಜ ಹೇಳ್ಬೇಕಂದ್ರೆ. ನೀವು ನೋಡೋದಿಲ್ಲ ಸ್ವಲ್ಪ ಬೇಡ ಸೀನ್ ಹಾಕಿನಿ. ಅದಕ್ಕೆ ಹಿಂದೆ ಭಾಳ ಕಟ್ ಆಗ್ಯದ ನಮ್ಮ ಪಾರ್ಟ್ನರ್ಗೆ. ಅಂದ್ರೆ ಅವ್ರು ಫಸ್ಟ್ ಟೈಮ್ ಅಲ್ಲ ಅವರು ವಿಡಿಯೋದಾಗ ಬಂದಿದ್ದೆ ಫಸ್ಟ್ ಟೈಮ್ ರೀಲ್ಸ್ ಮಾಡಕತ್ತಿದ್ದೆ ಫಸ್ಟ್ ಟೈಮ್ ನಮ್ಮ ಪಾರ್ಟ್ನರ್ ಅವರು. ಅದ್ರ ಸಲಿಂದ ಈಗ ನಾ ಹಿಂಗೆ ಕಂಟಿನ್ಯೂ ಮಾಡ್ಕೊತ ಹೋದ್ರೆ
ಪಾಪ ಅವರು ಕಲಿತಾರೆ. ಕಲಿಬೇಕನ್ನ ಭಾಳ ಆಸೆ ಅದ, ಬಟ್ ಏನು ಮಾಡೋದು ಹೇಳ್ರಿ, ಸ್ವಲ್ಪ ಅಷ್ಟೊಂದು ದಿನ ಬರಲಿಲ್ಲ. ನಾನು ಅದು ಕಲ್ಸಾಕತ್ತೀನಿ ಶಿಸ್ತೆ ಒಂದಿಷ್ಟು ನಮ್ಮ ಪಾರ್ಟ್ನರ್ಗೆ. ಅಂದ್ರೆ ಅರ್ಧ ಬರ್ಬೇಕಂತಾರೆ. ಸಿಕ್ಕಾಪಡೆ ಬ್ಯಾಸ್ ಮಾಡಿರ್ತಾರಪ್ಪ. ಒಂದು ಟೇಕ್ ಒಂದು ಇದು ಎಲ್ಲಂದ್ರೆ ಒಂದು 10-15 ಸರ್ತಿ ಒಂದು ಜಸ್ಟ್ ಒಂದು ಟೇಕ್ ಇರ್ತಲ್ಲ, ಅದು ಒಂದು 10-15 ಟೇಕ್ ಮಾಡ್ಬೇಕು ಅವ್ರಿಗೆ. ಒಂದೇ ಒಂದು ಶೂಟ ಭಾಳ ಒದ್ದಾಡಿವಿ, ನಿಜವಾಗ ಸಿಕ್ಕಾಪಟ್ಟೆ ಒದ್ದಾಡಿವಿ. ಅಷ್ಟಾದ್ರೂ ಕಷ್ಟಪಟ್ಟು ಒಂದು ಏನೋ ಒಂದು ಮಾಡೀನಿ. ಅದಕ್ಕೈತೆಲ್ಲ ಹೆಂಗೆ ಅನಿಸ್ತು ಅನ್ನೋದು ಕಾಮೆಂಟ್ ಮಾಡಿರಿ. ಈ ನಮ್ಮ ಪಾರ್ಟ್ನರ್ ಅವ್ರಿಗೆ ಇನ್ನೂ ಏನೇನು ಕಲಿಸ್ಬೇಕು ನಾವು ಅನ್ನೋದನ್ನು ಹೇಳ್ಕೊಳ್ರಿ. ಇವಾಗ ಸ್ವಲ್ಪ ನಮ್ಗೆ ಪಾರ್ಟ್ನರ್ ಅವ್ರು ಏನೋ ಮಾಡಿಕೊಡ್ತಿದ್ದಾರೆ. ಏನಂತ ಅವ್ರ ಬಾಯಿಂದ ಕೇಳಿ ಏನು ಮಾಡ್ತಿದ್ದಾರ? ಬಿಗ್ ಬಾಸ್ ರಗದ ಆಲೂಗಡ್ಡೆ ಎಗ್ಗದು ಒಂದು ರೆಸಿಪಿ ಮಾಡ್ಯಾರ. ಆ ರೆಸಿಪಿನ ನೀವು ನಮಗೆ ಮಾಡಿ ಕೊಡ್ತೀರಾ ಇವಾಗ? ಅದ್ರ ಸಲುವಾಗಿ ಐತಲ್ಲ ಆಲೂಗಡ್ಡೆನ ಹೆಚ್ತಾ ಇದಾರ. ಶಿಸ್ತಾಗಿ ಅದೊಂದು ಹೆಚ್ಕೊಂಡು ಆಲೂಗಡ್ಡೆ ಅದು ರಘು ಬಿಗ್ ಬಾಸ್ ನ್ಯೂಟನ್ ರಘು ಇದ್ರಲ್ಲ ಅವ್ರು ಮಾಡಿದ್ರಲ್ಲ, ಅಲ್ಲಿ ಆಲೂಗಡ್ಡೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ಯಾರ ಅಂತ. ಅದ್ರ ಸಲುವಾಗಿ ಇವತ್ತು ನೋಡೋಣ, ನಾವು ಟ್ರೈ ಮಾಡ್ಕೊಂಡು ತಿಂದ್ರು ನಾವು ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡು ಅದ್ರ ಸಲುವಾಗಿ ಟ್ರೈ ಮಾಡಕತ್ತೀವಿ. ನಮ್ಮ ಪಾರ್ಟ್ನರ್ ಅವರು ಎಲ್ಲ ರೆಡಿ ಮಾಡ್ತಾ ಇದ್ರು. ಆಮೇಲೆ ಲಾಸ್ಟ್ ನಮ್ಮ ಕೈಗೆ ಬಿಡ್ತಾರೆ ನಮ್ಮ ಓದ್ತದ ಕೆಲಸ. ಏನೇ ಇದ್ರು ನಾವೇ ಮಾಡ್ಬೇಕು ಲಾಸ್ಟಲ್ಲಿ ನೀವೇ ಮಾಡೋದು ಬಿಟ್ಟು ಸರಿದು ಬಿಡ್ತಾರೆ ಅವರು. ಇಂಥಷ್ಟು ಮಾಡಿಬಿಡ್ತಾರೆ. ಇಂಥಷ್ಟು ಮಾಡಿಕೆ ಲಾಸ್ಟಿಗೆ ಐತಲ್ಲ ಮಾಡ್ಕೋಕೊಂಡ್ರೆ ನೀವೇ ಇಂಥಕ್ಕೆ ಸರ್ಕೊಂಡ್ಬಿಡ್ತಾರೆ. ಅದಕ್ಕೈತೆ ಇವಾಗ ಶಿಸ್ತಾಗಿ ಒಂದಷ್ಟು ಮಾಡೋವಂದ ಮಾಡ್ಕೊಂಡು ತಿಂದು ಸ್ನ್ಯಾಕ್ಸ್ ತಿಂದು ಕೊಡೋ. ಮತ್ತು ಹೆಂಗಿರುತ್ತೆ ಸ್ನ್ಯಾಕ್ಸ್ ಅನ್ನೋದು ನೋಡೋ. ಯಾವ್ದು ಇದು ಸ್ವಲ್ಪ ರೆಸಿಪಿ ಹೇಳ್ತೀರೇನು? ರೆಸಿಪಿ ನಮ್ದಲ್ಲ ನಿಜ ಹೇಳ್ಬೇಕಂದ್ರೆ ನಾವೇನು ಸ್ವಂತ ರೆಸಿಪಿ ಮಾಡಿಬಿಡು. ಅಂದ್ರೆ ಮ್ಯೂಟೆಂಟ್ ರಘು ಅವ್ರದ್ದು ರೆಸಿಪಿ ಅದು. ನಾವು ಯೂಟ್ಯೂಬ್ನಾಗ ನೋಡೇ ಮಾಡಕತ್ತಿದ್ದು. ಅಂದ್ರೆ ಅವ್ರು ಮಾಡಿದ್ದು ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ಯದ. ಶಾರ್ಟ್ಸ್ ಒಳಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ಯದಲ್ಲ, ಹಂಗಾಗಿ ನಾವು ಟ್ರೈ ಮಾಡಕತ್ತೀವಿ. ಅದಕ್ಕೇನು ಜಾಸ್ತಿ ಹತ್ತಲಿಲ್ಲ. ಆಲೂಗಡ್ಡೆ ಎಗ್ ಕೊತ್ತಂಬರಿ ಮತ್ತು ಸಾಸ್ ಅದು ಹಚ್ಕೊಂಡು ತಿನ್ನಕ ಅಷ್ಟೇ ಬೇಕು. ಬನ್ನಿ ಇವಾಗ ನೋಡುವ ಟ್ರೈ ಮಾಡೋದಂತ. ಜಿಂಗಲಕ ಲಕ ಲಕ ಜಿಂಗಲಕ ವರೆ 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 ಮಾಡ ಬರ್ರಿ. ಆ ಜಿಂಗಲಕ ಲಕ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಗೈಸ್, ಇವಾಗ ಐತಲ್ಲ ಶಿಸ್ತಿಗೆ ಒಂದಿಷ್ಟು ಹೇಳಿದ್ನಲ್ಲ, ನನಗೆ ಗೊತ್ತಿತ್ತು. ನಮ್ಮ ಮೇಡಮ್ ಅವರು ಅವೆಲ್ಲ ಇದೆಲ್ಲ ಮಾತಾಡ್ಕೊಂಡು ಹೇಳ್ಕೊಂತ ಆಗಲ್ಲ ಅಂತ ಹೇಳಿ ನೀವೇ ಮಾಡಿರಿ ನಾವು ಹೇಳ್ತೀವಿ ಅಂತಂದ್ರೆ ಅದನ್ನು ಹೇಳ್ಕೊಂಡ್ರು. ಅವ್ರ ಪ್ರಕಾರ ಮಾಡೋದಕ್ಕೆ ನೋಡಿ ಒಳಗೆ ಬಂದು ನೋಡ್ರಿ. ಏನಿಲ್ಲ ಗೈಸ್, ಇದು ಆಲೂಗಡ್ಡೆನ ಈ ಥರ ಹೊಳ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಹುಡ್ಕೋಬೇಕು. ಸ್ಪೀಡ್ ಹುಡ್ಕೊಂಡ್ರೆ ಅದು ಜಲ್ದಿ ಆಗುತ್ತೆ. ಇಷ್ಟೇ ಒಂದು ಹುಡ್ಕೊಂಡು ಎಣ್ಣೆ ಒಳಗೆ ಹುಡ್ಕೊಂಡಿದ್ರೆ ಆಮೇಲೆ ಇದ್ರೆ ಪೋರ್ಷನ್ ಹೋಗಿ ಪ್ರೊಸೀಜರ್ ಭಾಳ ಈಸಿ, ಸಿಕ್ಕಾಪಟ್ಟೆ ಈಸಿ. ಅದು ತಿನ್ನಾಗ ಸ್ವಲ್ಪ ಮಜಾ ಆಗಿತ್ತು ಅಂತ ಇಷ್ಟು ಮಾಡ್ದಂಗೆ. ನೋಡೋ ಹೆಂಗಾಗಿದೆ ಟೇಸ್ಟ್ ನಮಗೂ ಗೊತ್ತಿಲ್ಲ. ಹಚ್ಚಿ ಏನಾಗುತ್ತೆ ನಾವು ಗೈಸ್. ಇವಾಗ ಶಿಸ್ತೆ ಒಂದಿಷ್ಟು ಗೋಲ್ಡನ್ ಬ್ರೌನ್ ಆಗ್ಯಾವ. ಇನ್ನೊಂದು ಸ್ವಲ್ಪ ಆಗಬೇಕು, ಇನ್ನೊಂದು ಸ್ವಲ್ಪ ಇದೆ ಅಲ್ಲಿ ಒಂದು ಸಾವರ್ಣಿ ಕಲರ್. ಈ ಕಲರ್ ಗೋಲ್ಡನ್ ಬ್ರೌನ್ ಆಗ್ಬೇಕು. ಈ ಥರ ಆದ ತಿಳ್ಕೊ ಒಟ್ಟು ಆದ ತಿಳ್ಕೊ. ಆಮೇಲೆ ಸ್ವಲ್ಪ ಎಗ್ ಹೊಡೆದಾಕ್ಬೇಕು. ಹೆಂಗೆ ಹೊಡೆದಾಕ್ತೀವಿ ಏನು ಎಂತ ಅನ್ನೋದು ತೋರಿಸ್ತಿದ್ದೆ ಗೈಸ್. ತೆಗಿ ಬಿಡತ್ತೆ ಗೈಸ್. ಸ್ವಲ್ಪ ಕಟ್ಟೆ ಬೆಸ್ಕಾಗತ್ತವ, ಸ್ವಲ್ಪ ಹಂಗೆ ಮಾಡ್ಕೊಂಡು ಮಾಡಾಕತ್ತೀನಿ. ಏನು ಮಾಡ್ಬೇಕು ಈಗ ತಿನ್ಬೇಕಂತ ಯಾಕೋ ತಿನ್ನೋಂಗಾಯ್ತು. ಅದಕ್ಕೆ ಬರೇ ಇಂಥದ್ದು ಸೆಟಪ್ ಕಲ್ಕೊಟ್ಟಿನಿ. ಈಗ ಬರೇ ಸ್ನ್ಯಾಕ್ಸ್ 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 ಹಂಗಾಗ ಸ್ನ್ಯಾಕ್ಸ್. ಅದಕ್ಕೆ ಇಷ್ಟ ಏನೈತಲ್ಲ ಇದನ್ನ ಮಾಡ್ಕೊಂಡು ತಿನ್ನುವ ಬನ್ನಿ. ನೋಡ್ರಿ ಈಗ ಅರ್ಧ ಆಗ್ಯದ ಈಗ. You got me hypnotized by the way you look at me, yeah. Baby, don't you lie, girl, you know your body T, yeah. You show me your pretty girlfriend, who is she, yeah. I'm just tryna know if you wanna be with me, with me, with me, with me, with me, with me, with me. If you wanna be with me, with me, with me, with me, with me, with me, with me. If you wanna. ಮನಿ ಎಷ್ಟು ಪಡಾವಡತ್ತೆ ಮುಗಿಸ್ತೀನಿ ತಾಮಸಿದ್ದೀನಿ. ಗೈಸ್ ಫೈನಲಿ ಮುಗಿಸ್ಕೊಂಡೆ ಕೆಲಸ. ನೋಡ್ರಿ ಇಲ್ಲಿ ಆಲೂ ಎಗ್ ಮತ್ತು ಅದೇನೋ ಒಂದು ರೆಸಿಪಿ ಅದದು. ಇಲ್ಲಿ ನಮ್ಮ ಪಾರ್ಟ್ನರ್ ಅವ್ರು ಕುಂತಾರ. ಈಸದ ಅವರಿಗೆ ಅವರೇ ಮಾಡ್ತಿರ್ತಾರೆ, ನಮ್ಮ ಕಡೆ ಮಾಡಿಸ್ತಾರಕತ್ತಾರ. ಇವಾಗೈತಲ್ಲ ಟೇಸ್ಟ್ ಮಾಡ್ತಾರೆ ಇವಾಗ ನಮ್ಮ ಪಾರ್ಟ್ನರ್ ಅವರು. ನೋಡ್ರಿ ಯಾವ ಥರ ಆಗ್ಯದ ಅನ್ನೋದು ಹೇಳ್ತಾರೆ. ಟೇಸ್ಟ್ ಯಾವ ಥರ ಆಗ್ಯದ ಅನ್ನೋದು ಹೇಳ್ತಾರೆ. ಈಗ ಹೆಂಗಾಗಿದ್ರಿ ಮೇಡಮ್? 2 ಸರ್ತಿ ತೊಂದ್ರಲ್ಲಪ್ಪ. ಹೆಂಗ ಮನೆ ಇವಾಗ ಶಿಸ್ತಾಗಿ ಒಂದಿಟ್ಟು ಟೇಸ್ಟ್ ಮಾಡೋಣ. ವಾವ್, ಚೆನ್ನಾಗಿದೆ, ಮಸ್ತ್ ಆಗ್ಯಾವ. ಮುಂದೇನಪ್ಪ ಅಂದ್ರೆ ಸೇಮ್ ಫ್ರೆಂಡ್ಸ್ ಫ್ರೈಸ್ ಟೈಪ್ ಕೊಡ್ತಾವ. ಒಳಗೆ ಸ್ವಲ್ಪ ಎಗ್ ಮಸಾಲೆ ಅಂತ ಒಂಥರ ಇನ್ನೊಂಥರ ಬೇರೆ ಥರ ಇರ್ತದ. ಎಗ್ ಮತ್ತು ಇದು ಕಾಂಬಿನೇಷನ್ ಭಾರಿ ಮಾಡಿ ಹಾಕ್ತೀನಿ. ನಾ ತಿಂದು ದಪ್ಪ ಆಗೋದೆ.
ಏನು ಹತ್ತಿರ ಏನು ಸುದ್ದಿ ಮನೆ ಇದನ್ನು ಪಡಪಡೋದು ಖಾಲಿ ಮಾಡ್ತೀವಿ. ಖಾಲಿ ಮಾಡ್ಬಿಟ್ಟು ಮತ್ತೆ ನೈಟ್ ಏನು ಮಾಡ್ತಾರೆ ಏನಿಲ್ಲ ನೋಡುವ ನೆಟ್ಟು ಗೈಸ್ ಫೈನಲಿ ಶಿಸ್ತು ಊಟ ಮಾಡಿದ್ವಿ ತಗೊಳ ಊಟ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಕುಂದ್ರಬೇಕು ಸಿಕ್ಕಾಪಟ್ಟೆ ಅಂದ್ರೆ ಅದೊಂದಿಷ್ಟು ತಿಂದು ಸ್ನ್ಯಾಕ್ಸ್ ತಿನ್ನೋ ಪೂರ ಹೊಟ್ಟೆ ಪ್ಯಾಕ್ ಆಗೋಯ್ತು, ಫುಲ್ಲು ಪ್ಯಾಕ್ ಆಗೋಯ್ತು. ಅದಕ್ಕೈತಲ್ಲ ಒಮ್ಮಲಿಗೆ ಏನು ಸ್ಟಾರ್ಟಿಂಗ್ ಅಷ್ಟು ಏನು 2 ಎಗ್ 4-5 ಆಲೂಗಡ್ಡೆ ಮಾಡ್ಕೊಂಡಿದ್ದೀವಿ, ಫುಲ್ ಪ್ಯಾಕ್ ಆಗೋಯ್ತು. ಅದಕ್ಕೆ ಒಂದು ಸ್ವಲ್ಪ ರೈಸ್ ಸಾಂಬಾರು ತಿಂದು ಊಟ ಮುಗಿಸ್ದು ನೈಟಿಂದು ಮತ್ತು ವಾಪಸ್ ಅದರದೇನಿಲ್ಲ ವಾಪಸ್ ತಗೊಬಿಡ ನಾವು ಹೊಟ್ಟೆ ತುಂಬೈತು. ಒಮ್ಮೆ ಮತ್ತು ವಾಪಸ್ ಬೆಳಗ್ಗೆನೆ ಮತ್ತು ನಾಷ್ಟ ಊಟ ಎಲ್ಲ ಇವಾಗಂತ ಏನಿಲ್ಲ ಜಾಸ್ತಿ, ಅದಕ್ಕೆ ಏನು ಅಡುಗೆ ಮಾಡಿಸಿಲ್ಲ ಅವರಿಗೆ ಪಾರ್ಟ್ನರ್ ಅವರಿಗೆ. ಸೊ ಇವಾಗ ಶಿಸ್ತು ಊಟ ಅಂತ ಆಯಿತು, ಮಲ್ಕೊಂಬಿಟ್ಟು ಅಂದ್ರೆ ಒಮ್ಮೆಗೆ ಬೆಳಗ್ಗೆನೇ ಎದ್ದೇಳೋದು. ಗೈಸ್ ನಿಮಗೆ ಯಾವ ಥರ ಅನಿಸ್ಲತ್ತ ನಮ್ಮ ವೀಡಿಯೋಗಳು, ಡೈಲಿ ವೀಡಿಯೋಸ್ಗಳು ಆ್ಯಂಡ್ ಮತ್ತೊಪ್ಪೆ ಸಹ ನಿಮ್ಮ ಸಜೆಷನ್ಗಳು ಬೇಕು. ಸಜೆಷನ್ ಏನಪ್ಪ ಅಂದ್ರೆ ನೀವು ಯಾವ ಥರ ಮತ್ತೊಂದಿಷ್ಟು ವೀಡಿಯೋಸು ಮಾಡಬೇಕು ಅಂದರೆ ಇವಾಗ ಮನೆಗೆ ಇದ್ದೀವಿ, ಮನೆಯೊಳಗೆ ಏನಾದರೂ ಒಂದಿಷ್ಟು ಚಾಲೆಂಜ್ಗಳು ಹೇಳ್ರಿ. ಚಾಲೆಂಜ್ ಆಗಿರ್ಬೋದು, ಏನಾದರೂ ಒಂದು ಕ್ಯೂರಿಯಾಸಿಟಿ, ಏನಾದರೂ ಒಂದು ಕಂಟೆಂಟ್ಗಳು ಹೇಳ್ರಿ, ಏನಾದರೂ ಒಂದಿಷ್ಟು ಹೇಳ್ರಿ, ಅವೇ ಮಾಡಮಂತ. ಅದು ಬಿಟ್ಕರೆ ಮತ್ತು ನಮ್ಮ ಡೈಲಿ ಲೈಫಿಂದ ಇದೇ ಥರ ಇರ್ತದೆ. ಸ್ವಲ್ಪ ಹಿಂಗೆ ನಮ್ಮದು ನಡ್ಬರ್ಕ ಚಾಲೆಂಜ್ಗಳು ಮಾಡ್ತೀವಿ. ಇವಾಗಂತೂ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಹಿಂಗೆ ಆಗುತ್ತೆ, ಏನಾದರೂ ಸ್ವಲ್ಪ ಸ್ಪೆಷಲ್ ಮಾಡ್ಕೊತೀವಿ, ಏನಾದರೂ ಒಂದು ಸ್ವಲ್ಪ ಹಂಗೆ ಅಂತ ಹೊಸ ಬರ್ತವೆ. ಆಮೇಲೆ ಇತ್ತಲ್ಲ ಚಾಲೆಂಜ್ಗಳು ಮಾಡೋದು ನಮ್ಮ ಪಾರ್ಟ್ನರ್ ಜೊತೆ, ಪಾನಿಪುರಿ ಈಟಿಂಗ್ ಚಾಲೆಂಜ, ಐಸ್ ಕ್ರೀಮ್ ಚಾಲೆಂಜ, ಅಂದ್ರೆ ಸಿಕ್ಕಾಪಟ್ಟೆ ಚಾಲೆಂಜ್ಗಳು ಅದಾವೆ ಭಾಳ ಅದ ನಮ್ಮ ತಲೆಯಿನ ಪ್ಲ್ಯಾನ್ಗಳು. ಇನ್ನೂ ಟೈಮ್ ಸಿಗಲ್ತಿಲ್ಲ, ಟೈಮ್ ಬರತ್ತಿಲ್ಲ. ಅದಕ್ಕೆ ಟೈಮ್ ಬಂತಂದ್ರೆ ಡೈಲಿ ಒಂದೊಂದು ಕಂಟೆಂಟ್ ತೊಗೊಂಡು ನಿಮ್ಮ ಮುಂದೆ ಬರ್ತೀವಿ ಅಂತ. ಓಕೆ ಗೈಸ್, ಇವತ್ತಿನ ಡೈಲಿಗೆ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಚಿಮ್ಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಅಷ್ಟೇ.